ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿಗೊಳಿಸುವಂತೆ ಹಾಗೂ ರೈತರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿ ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಹಳೆ ತಾಲೂಕು ಕಚೇರಿಯಿಂದ ಪ್ರತಿಭಟನಾಕಾರರು ಎತ್ತಿನ ಗಾಡಿಯನ್ನೇರಿ ಎಂಜಿ ರಸ್ತೆಯ ಮೂಲಕ ಆಜಾದ್ ಪಾರ್ಕ್ ವರೆಗೂ ಸಾಗಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಭೀಕರ ಬರಗಾಲದಿಂದ ತತ್ತರಿಸುತ್ತಿದೆ. ಜಾನುವಾರುಗಳು ಆಹಾರ ಮೇವು ಇಲ್ಲದೆ ಸಂಕಷ್ಟದಲ್ಲಿದೆ. ರಾಜ್ಯ ಸರ್ಕಾರವು ರೈತರಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಅದೇ ಮಾದರಿಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರು ಪಡೆದಂತಹ ಸಾಲವನ್ನು ಮನ್ನಾ ಮಾಡಬೇಕು. ರೈತರಿಗೆ ನೀಡುವ ಸಾಲದ ಬಡ್ಡಿ ಪ್ರಮಾಣವನ್ನು 0% ಇಳಿಸಬೇಕು. ಇತ್ತೀಚೆಗೆ ಅಗಾಧವಾಗಿ ಏರಿಸಿರುವ ರಸಗೊಬ್ಬರಗಳ ಬೆಲೆಯನ್ನು ತಕ್ಷಣ ಇಳಿಸಬೇಕು. ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಜಾರಿಗೊಳಿಸಬೇಕು. ಭತ್ತಕ್ಕೆ ನೀಡುತ್ತಿರುವ ಕನಿಷ್ಠ ಬೆಂಬಲ ಬೆಲೆಯನ್ನು ಪ್ರತಿ ಕ್ವಿಂಟಾಲ್ ರೂಪಾಯಿ 2050ಕ್ಕೆ ಹೆಚ್ಚಿಸಬೇಕು. ರೇಷ್ಮೆ ಆಮದನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ರೇಷ್ಮೆ ಬೆಳೆಗಾರರಿಗೆ ಯೋಜನೆಗಳನ್ನು ರೂಪಿಸಬೇಕು. ಅಡಿಕೆ, ಕೊಬ್ಬರಿಗಳಿಗೆ ವೈಜ್ಞಾನಿಕ ರೀತಿಯ ಬೆಂಬಲ ಬೆಲೆಯನ್ನು ನೀಡಬೇಕು ಎಂದು ಆಗ್ರಹಿಸಿ ಬಿಜೆಪಿಯ ರೈತ ಮೋರ್ಚಾ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಎಂಜೆ ದಿನೇಶ್ ಮಾತನಾಡಿ, ಕೇಂದ್ರವು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮನವಿ ಮಾಡಿದರು. ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದಿಂದ ಅನೇಕ ರಾಜ್ಯ ಸರ್ಕಾರ ಅನೇಕ ಸವಲತ್ತುಗಳನ್ನು ಕೊಟ್ಟಿದೆ. ಆದರೆ ಕೇಂದ್ರ ಸರ್ಕಾರ ಇದುವರೆಗೆ ಯಾವ ಸವಲತ್ತನ್ನು ಕೊಡದಲೇ ಕೇವಲ ತಮ್ಮ ಮಾತುಗಳಲ್ಲಿ ಅವರು ಇವತ್ತು ಮಾತುಗಳಲ್ಲಿ ಭರವಸೆಯನ್ನು ಕೊಡ್ತಿದ್ದಾರೆ. ಹಾಗೆ ರಾಜ್ಯ ಸರ್ಕಾರವನ್ನು ದೂರುವ ಒಂದು ಉದ್ದೇಶ ಇಟ್ಕೊಂಡು, ಚುನಾವಣೆ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಅವರು ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಅವರು ಏನು ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ. ನಾವು ಏನು ಮಾಡಿದ್ದೀವಿ ಅನ್ನೋದನ್ನ ನಾವು ನೇರವಾಗಿ ನಾವು ಸತ್ಯವಾಗಿ ಅದನ್ನು ಹೇಳ್ತಾ ಇದ್ದೇವೆ. ಆ ಪ್ರತಿಭಟನೆ ಸಂಕೇತವಾಗಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೀತಿದೆ. ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನ ಈಗ ರಾಷ್ಟ್ರಪತಿಯವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಬೇಡಿಕೆಗಳನ್ನ ಮತ್ತೆ ನಮ್ಮ ಸರ್ಕಾರದ ಸಾಧನೆಗಳನ್ನ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಅದನ್ನು ಕೊಡ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳ ನಮಗೆ 0% ಇಂಟ್ರೆಸ್ಟ್ ಅಲ್ಲಿ ಅದನ್ನು ಕೊಡಿ, ಗೊಬ್ಬರದಕ್ಕೆ ಸಬ್ಸಿಡಿಯನ್ನು ಕೊಡಿ, ರಸಗೊಬ್ಬರಕ್ಕೆ ಸಬ್ಸಿಡಿಯನ್ನು ಕೊಡಿ, ಗೋರಖ್ ಸಿಂಗ್ ವರದಿ ಮತ್ತು ಸ್ವಾಮಿನಾಥನ್ ವರದಿಯನ್ನ ಅನುಷ್ಠಾನಗೊಳಿಸಿ ಅಂತ ನಾವು ಕೇಳ್ತಾ ಇದ್ದೇವೆ. ಸಾಲ ಮನ್ನಾ ಮಾಡಿ ಅಂತ ಕೇಳ್ತಿದ್ದೀವಿ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರ ಸಾಲವನ್ನ ಮನ್ನಾ ಮಾಡಬೇಕು ಅಂತ ಈ ಮೂಲಕ ನಾವು ವಿನಂತಿಯನ್ನು ಮಾಡ್ತೇವೆ ಅವರ ಹತ್ರ. 4 ಬಾರಿ ಅಧ್ಯಯನ ತಂಡವನ್ನು ಕಳಿಸುವ ಒಂದು ಹವ್ಯಾಸವನ್ನ ಬೆಳೆಸ್ಕೊಂಡಿದ್ದಾರೆ. ಆದ್ರೆ ಅದರಿಂದ ಅದು ಏನು ಯಾವುದೇ ಸವಲತ್ತುಗಳಾಗ್ಲಿ ಅಥವಾ ರಾಜ್ಯ ಸರ್ಕಾರಕ್ಕೆ ಬರುವ ಹಣ ಯಾವುದೇ ಸೂಚನೆಗಳನ್ನು ನಾವು ಕಾಣ್ತಾ ಇಲ್ಲ ಇದುವರೆಗೆ. ಕೇಂದ್ರ ಕೃಷಿ ಮಂತ್ರಿನೇ ಬಂದ್ರು ಕೂಡ ಕೇಂದ್ರ ಕೃಷಿ ಮಂತ್ರಿಗಳು ರಾಜ್ಯಕ್ಕೆ ಬಂದೋದ್ರು ಅದೊಂದು ತಂತ್ರವಾಗಿ ಮಾಡ್ತಾ ಇದ್ದಾರೆ. ಎಪಿಎಂಸಿ ಸದಸ್ಯರೊಬ್ಬರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಕೇಂದ್ರ ಸರ್ಕಾರಕ್ಕೆ ಹರಾಸಾಗಬೇಕು. ಆ ಕಾರಣಕ್ಕೋಸ್ಕರ ರೈತರ ಪರವಾಗಿ ಏನು ರೈತ ಮೋರ್ಚಾ ಇಡೀ ರಾಜ್ಯ ವ್ಯಾಪ್ತಿ ಆಂದೋಲನವನ್ನು ಕೈಗೊಂಡಿದೆ. ರಸಗೊಬ್ಬರ ಬೆಲೆಯನ್ನ ಕೈಗೂ ಕೂಡ ರೈತನಿಗೆ ಸಿಗದಷ್ಟು ಬೆಲೆಯನ್ನ ಮಾಡಿ ಇವರು ಕಲ್ಲಿದ್ದನ ಹಗರಣ, ಹಾಗೆ 2G ಸ್ಪೆಕ್ಟ್ರಮ್ ಇರಬಹುದು, ಹಾಗೆ ಕಾಮನ್ವೆಲ್ತ್ ಹಗರಣ ಇರಬಹುದು, ಅವರ 0.1% ಹಣವನ್ನ ರೈತರಿಗೆ ಕೊಟ್ಟರು ಕೂಡ ತುಂಬಾ ಅನುಕೂಲ ಆಗ್ತದೆ. ಆ ಕೊಡದಲ್ಲೇ ಸುಮ್ಮನೆ ಕಣ್ಣೊರೆಸೋ ತಂತ್ರ. 4 ಬಾರಿ ಕೇಂದ್ರದಿಂದ ಏನು ಕೇಂದ್ರದ ಕೃಷಿ ಮಂತ್ರಿಗಳು ಕೂಡ ಬಂದು ಅಧ್ಯಯನ ಮಾಡ್ಕೊಂಡು ಹೋದ್ರು. ಮತ್ತೆ ಇವತ್ತಲೇ ಅಧ್ಯಯನ ತಂಡ ಬರ್ತಾ ಇದೆ. ಇದು ಯಾಕೆ? ಟೈಮ್ ಅನ್ನ ಪಾಸ್ ಮಾಡ್ಲಿಕ್ಕೆ. ಕರ್ನಾಟಕದಲ್ಲಿ ರೈತರು ರಾಜ್ಯದ ವಿರುದ್ಧ ಹೇಳಬೇಕು ಅಂತಕ್ಕಂತ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದಾರೆ. ಆದ್ರೆ ಕರ್ನಾಟಕದ ರೈತರು ಯೋಚನೆ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲೂ ಹಾಗೂ ರಾಜ್ಯವನ್ನ ಒಂದು ತಕ್ಕಡಿಯಲ್ಲಿಟ್ಟು ತೂಕ ಮಾಡ್ತಾ ಇದ್ದಾರೆ. ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ರೈತರಿಗೆ ಮಾಹಿತಿಯನ್ನೂ ಕೊಡಬೇಕು, ರೈತರ ಪರವಾಗಿ ಹೋರಾಟ ಮಾಡಬೇಕು, ಕೇಂದ್ರ ಸರ್ಕಾರದ ಧೋರಣೆಗಳನ್ನ ಕಣ್ಣೊಳಿಸುವ ತಂತ್ರವನ್ನ ರೈತಾಪಿ ವರ್ಗಕ್ಕೆ ತಿಳಿಸಬೇಕು ಅಂತೇಳಿ ರೈತ ಮೋರ್ಚಾದ ಪರವಾಗಿ ಇವತ್ತು ಬೃಹತ್ ಆಗಿರ್ತಕ್ಕಂಥ ರಾಜ್ಯ ವ್ಯಾಪ್ತಿ ಆಂದೋಲನವನ್ನು ಇಟ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಏನು ಕೇಳ್ತಾ ಇದ್ದೇವೆ ಅದು ನೆರವೇರಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಇಡೀ ರಾಜ್ಯದ ರೈತಾಪಿ ವರ್ಗ ಸಿಡಿದದ್ದು ಕೇಂದ್ರದ ವಿರುದ್ಧ, ಯುಪಿಎ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಹಾಗೂ ಇಲ್ಲಿಯ ವಿರೋಧ ಪಕ್ಷದ ನಾಯಕರುಗಳ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್, ಮಾಜಿ ಸಿಡಿಎ ಸದಸ್ಯರಾದ ಮಧುಕುಮಾರ್ ರಾಜರಸ್ ಹಾಜರಿದ್ದರು. ಜಿಲ್ಲೆಯಲ್ಲಿ ಮರಳು ನೀತಿ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡ ಹಿನ್ನೆಲೆಯಲ್ಲಿ ಸಚಿವರ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಯಿತು. ಇಂದು ಸಂಜೆ ಜಿಲ್ಲಾ ಉಸ್ತುವಾರಿ ಸಚಿವ ಜೀವರಾಜ್ ಹಾಗೂ ಉನ್ನತ ಶಿಕ್ಷಣ ಸಚಿವ ಸಿಟಿ ರವಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರೆದಿದ್ದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಸಚಿವ ಜೀವರಾಜ್ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಮೂಡಿಗೆರೆ ಹಾಗೂ ಶೃಂಗೇರಿಯಲ್ಲಿ ಯಥೇಚ್ಛವಾಗಿ ಮರಳಿದೆ, ಆದರೂ ಜನತೆಗೆ ತಲುಪುತ್ತಿಲ್ಲ. ಮರಳಿನ ಅವಶ್ಯಕತೆ ಇದೆ, ಮರಳು ತೆಗೆಯುತ್ತಿದ್ದಾರೆ, ಆದರೆ ಅದರ ತೆರಿಗೆ ಹಣ ಮಾತ್ರ ಸರ್ಕಾರಕ್ಕೆ ಬರುತ್ತಿಲ್ಲ.
ಅಕ್ರಮ ಮರಳು ದಂಧೆಗೆ ಅಧಿಕಾರಿಗಳ ನೇರ ಹೊಣೆ ಹೊರಬೇಕು ಎಂದು ಎಚ್ಚರಿಸಿದರು. ಜನರಿಗೆ ತೊಂದರೆಯಾಗದಂತೆ ಮರಳು ನೀತಿ ರೂಪಿಸುವಂತೆ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಚಿವ ಸಿಟಿ ರವಿ ಮಾತನಾಡಿ, ಜನರಿಗೆ ಮರಳಿನ ಅವಶ್ಯಕತೆ ಇದೆ, ಆದರೆ ಅದನ್ನು ಅಕ್ರಮವಾಗಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದು ಅದರ ಹೊರೆಯನ್ನು ತಪ್ಪಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಆಶ್ರಯ ಮನೆ ನಿರ್ಮಿಸುವವರಿಗೆ 1 ಟಿಲ್ಲರ್ನಷ್ಟು ಮರಳು ಉಚಿತವಾಗಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇದುವರೆಗೂ ತರಲಿಲ್ಲ. ಬದಲಿಗೆ ಆಗಾಗ ಪೆನಾಲ್ಟಿ ಹಾಕ್ತಿದ್ರಿಂದ ಲಂಚದ ರೇಟ್ ಜಾಸ್ತಿ ಆಯ್ತೆ ಹೊರತು ಮರಳು ಜನಸಾಮಾನ್ಯರಿಗೆ ದುಬಾರಿ ಆಯ್ತು. ಅವರು ಲಂಚದ ರೇಟ್ ಜಾಸ್ತಿ ಆಯ್ತು, ಪೆನಾಲ್ಟಿ ಕಾಸು ಜಾಸ್ತಿ ಆಯ್ತು. 1 ಲಕ್ಷ ರೂಪಾಯಿ 1 ಲಾರಿ ಪೆನಾಲ್ಟಿ ಹಾಕ್ತಾರೆ. ಅವನು ಆ ಪರಿಸ್ಥಿತಿನಲ್ಲಿ ಪ್ರಾಮಾಣಿಕವಾಗಿ ಪರ್ಮಿಟ್ ಮರಳು ಬೇಕು ಅನ್ನೋರಿಗೆ ಮರಳು ಸಿಗ್ತಾ ಇಲ್ಲ. ಮರಳು ಒಂದು ಎಸೆನ್ಸಿಯಲ್, ಅದು ಬೇಕೇ ಬೇಕು, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸಿಗೆ ಬೇಕೇ ಬೇಕು. ಅದಕ್ಕೆ ನಾವು ಅವ್ರಿಗೆ ಹೇಳಿದ್ದೀವಿ, ನೀವು ಯಾರು ಬಂದು ಕೇಳಿದ್ರು ಪರ್ಮಿಟ್ನಲ್ಲಿ ಮರಳು ಸಿಗೋ ವ್ಯವಸ್ಥೆ ಮಾಡಿ, ಅದಕ್ಕೆ ಬೇಕಾದಂಥ ಒಂದು ಮೆಕ್ಯಾನಿಸಮ್ ಕ್ರಿಯೇಟ್ ಮಾಡಿ, ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ಪರ್ಮಿಟ್ನಲ್ಲಿ ಮರಳು ಸಿಗೋ ವ್ಯವಸ್ಥೆ ಮಾಡಿ. ಅದರ ನಂತರ ಬ್ಲಾಕನ್ನು ತಡೀರಿ. ನೀವು ಬ್ಲಾಕನ್ನು ತಡೆಯೋಕ್ಕೆ ಮುಂಚೆ ಪರ್ಮಿಟಲ್ಲಿ ಮರಳು ಸಿಗುವಂಥ ವ್ಯವಸ್ಥೆ ಮಾಡಿ ಅನ್ನೋದನ್ನು ಜಿಲ್ಲಾಡಳಿತಕ್ಕೆ ಈಗ ಸಭೆ ಮಾಡಿ ಸೂಚನೆ ಕೊಟ್ಟಿದ್ವಿ. ಅದಕ್ಕೆ GPRS ತಂತ್ರಜ್ಞಾನ ಬಳಸ್ಕೊಳ್ಳೋದು, ಆಮೇಲೆ ಏನಾದೊಂದು ಆನ್ಲೈನ್ನಲ್ಲಿ ಪರ್ಮಿಟ್ ಇಶ್ಯೂ ಮಾಡುವಂಥ ಸಿಸ್ಟಮ್ ಕ್ರಿಯೇಟ್ ಮಾಡೋದು ಇತ್ಯಾದಿ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಕ್ವಾರಿಗಳನ್ನು ಕೂಡ ಫಿಕ್ಸ್ ಮಾಡಬೇಕು, ಮರಳು ತೆಗೀತಕ್ಕಂಥ ಪ್ರದೇಶಗಳನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದರಂತೆ ಮಾಡಿ ಮರಳು ಸಾಮಾನ್ಯ ಜನರಿಗೆ ಅವರಿಗೆ ನೇರವಾಗಿ ಸಿಗೋಂಗಾಗಬೇಕು. ಮತ್ತು ಬಸವ ಇಂದಿರಾ ಯೋಜನೆಯಲ್ಲಿ ಮನೆ ತಗೊಳ್ತಕ್ಕಂಥ ಬಡವರಿಗೆ ಉಚಿತವಾಗಿ ಮರಳು ಸಿಗಬೇಕು. ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿ. ಅಲ್ಲ, ಫಸ್ಟಿಗೆ ಇವರು ಪರ್ಮಿಟ್ ವ್ಯವಸ್ಥೆನ ಮಾಡಬೇಕು. ಅದಾದ್ಮೇಲೆ ಅಕ್ರಮದ ಬಗ್ಗೆ ಆಕ್ಷನ್ ತಗೋಬೇಕು. ಪರ್ಮಿಟ್ನೇ ಮಾಡೋದಲ್ಲೇನೆ ಅಕ್ರಮದ ಬಗ್ಗೆ ಆಕ್ಷನ್ ತಗೋತೀವಿ ಅಂದ್ರೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಸ್ಟಾಪ್ ಆಗುತ್ತೆ. ಈ ಪರ್ಮಿಟ್ ಮರಳು ಎಲ್ಲಿ ಸಿಗ್ತಾ ಇದೆ ಅನ್ನೋದಕ್ಕಿಲ್ಲ. ಅವ್ರು ಎಲ್ಲಿ ದುಡ್ಡು ಕಟ್ಟಬೇಕು, ಎಲ್ಲಿ ಸಿಗ್ತಾ ಇದೆ, ಎಲ್ಲಿಂದ ಸ್ಟಾಕ್ ಸಿಗುತ್ತೆ, ಸಪ್ಲೈ ಇದೆಯಾ. ಈಗ ನಮಗೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಮಾಡೋನಿಗೆ 100 ಲೋಡ್ ಮರಳು ಬೇಕು ಅಂದ್ರೆ 100 ಲೋಡ್ ಎಲ್ಲಿ ಸಿಗುತ್ತೆ? 100 ಲೋಡ್ ಪರ್ಮಿಟ್ ದುಡ್ಡು ಕಟ್ಟಕ್ಕೆ ರೆಡಿ ಇದ್ದಾರೆ, ಸಿಗೋದಿಲ್ಲ ಮರಳು. ಆ ವ್ಯವಸ್ಥೆನ ಕ್ರಿಯೇಟ್ ಮಾಡಲಿ ಅಂತ. ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಅಧ್ಯಕ್ಷ ದೊಡ್ಡಪ್ಪ ಗೌಡ ಮಾತನಾಡಿ, ಜಿಲ್ಲೆಯಲ್ಲಿ ತಲೆದೋರಿರುವ ಮರಳಿನ ಸಮಸ್ಯೆಯನ್ನು ಬಿಚ್ಚಿಟ್ಟರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮರಳು ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಬ್ಲಾಕಲ್ಲಿ ಮರಳು ಬರ್ತಾ ಇದೆ. ಅಧಿಕಾರಿಗಳಿಂದಾಗಲಿ ಯಾರಿಂದಲೇ ಪರ್ಮಿಟ್ ಸಿಗ್ತಾ ಇಲ್ಲ. ಬ್ಲಾಕಲ್ಲಿ ಎಲ್ಲಿ ಬೇಕೋ ಅಲ್ಲೆಲ್ಲ ತಗೊಂಡು ಒಳ್ಳೆ ಮರಳು ಸಿಗ್ತಾ ಇಲ್ಲ. ಹೀಗೆ ಮರಳು ಸಪ್ಲೈ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಲಾರಿಗೆ ಈಗ ಹೆಚ್ಚು ಕಡೆ 14,000 ರೂಪಾಯಿ ತೊಗೊಳ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳಿಗೆ 6,000 ರೂಪಾಯಿ ತೊಗೊಳ್ತಿದ್ದಾರೆ. ಇದ್ರ ಬಗ್ಗೆ ನಾವು 2-3 ಸತಿ ಸ್ಟ್ರೈಕ್ ಮಾಡಿದ್ದೀವಿ. ಗೌರ್ಮೆಂಟ್ ರೇಟು 3,150 ಇದೆ ಒಂದು ಲಾರಿ ಲೋಡಿಗೆ. ಟ್ರ್ಯಾಕ್ಟ್ರಿಗೆ ಒಂದು 1,600 ಚಿಲ್ಲರೆನೇ ಇದೆ. ಬಟ್ ನಾವು ಈಗ 12,000ರಿಂದ 14,000 ರೂಪಾಯಿ ಕೊಟ್ಟು ಮರಳು ತೊಗೊಳ್ತಾ ಇದ್ದೀವಿ. ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಈಗ ನಮ್ಮ ಜಿಲ್ಲಾ ಗುತ್ತಿಗೆದಾರಗಳಾಗಲಿ ಕೆಲಸ ತೊಗೊಂಡಿದ್ದೀವಿ. ನಾವು ತೊಗೊಂಡಿರೋದು ಗೌರ್ಮೆಂಟ್ ರೇಟ್ನಲ್ಲಿ ಕೋಟ್ ಮಾಡಿರ್ತೀವಿ. ಈಗ ನಾವು 14,000 ರೂಪಾಯಿ ಮರಳಿಗೆ ದುಡ್ಡು ಕೊಟ್ಟು ತೊಗೊಳ್ಬೇಕು ಅಂತಂದಾಗ ನಾವು ರೇಟ್ ಅನೌನ್ಸ್ ಮಾಡಲೇಬೇಕಾಗುತ್ತೆ. ಪರಿಹಾರ ಅಂದರೆ ಜಿಲ್ಲಾ ಆಡಳಿತ ಸ್ಟ್ರಿಕ್ಟಾಗಿ ಇದು ಆ್ಯಕ್ಷನ್ ತಗೊಂಡು ಎಲ್ಲರಿಗೂ ತುಂಬ ಮರಳು ಸಿಕ್ಕುವಂಥ ಪ್ರಯತ್ನ ಪಡಬೇಕಾಗುತ್ತೆ. ಅದು ಮರಳ ರೀತಿ 100% ಫೇಲ್ಯೂರ್ ಆಗಿದೆ ಸರ್. ಮೂಡಿಗೆರೆ ಶಾಸಕ ಕುಮಾರಸ್ವಾಮಿ, ಜಿಲ್ಲಾಧಿಕಾರಿ ರಂಗಸ್ವಾಮಿ, ಪೊಲೀಸ್ ವರಿಷ್ಠಾಧಿಕಾರಿ ಶಶಿಕುಮಾರ್ ಉಪಸ್ಥಿತರಿದ್ದರು. ಜಿಲ್ಲೆಯ ತುಂಬೆಲ್ಲ ತುಂಬಿದ್ದ ಗಂಧದ ಕಾಡು ಇಂದು ಕಾಡುಗಳ್ಳರ ಕಾಟದಿಂದ ಕಣ್ಮರೆಯಾಗಿದೆ. ಜಿಲ್ಲೆಯ ಮಲೆನಾಡು, ಅರೆಮಲೆನಾಡು ಸೇರಿದಂತೆ ಬಹುತೇಕ ಅರಣ್ಯವು ಗಂಧದ ಮರಗಳಿಂದ ಕೂಡಿತ್ತು. ಕರ್ನಾಟಕವನ್ನು ಗಂಧದ ಗುಡಿ ಎಂದೇ ಕರೆಯಲಾಗುತ್ತಿತ್ತು. ಆದರೆ ಆ ಹೆಸರಿಗೆ ಕಳಂಕ ತರುವ ಕೆಲಸದಲ್ಲಿ ಕಾಡುಗಳ್ಳರು ನಿರತರಾಗಿದ್ದಾರೆ ಎಂದು ಒಂದು ಕಡೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವು ಎದ್ದು ಕಾಣುತ್ತದೆ. ಇದಕ್ಕೆ ನಿದರ್ಶನವೆಂಬಂತೆ ಕಡೂರು ಮಾರ್ಗವಾಗಿ ಸಾಗುವಾಗ ಸಿಗುವ ಲಕ್ಯ ಕ್ರಾಸ್ ಬಳಿಯಲ್ಲಿ ರಸ್ತೆ ಬದಿಯಲ್ಲಿ ಗಂಧದ ಮರಗಳನ್ನು ಕಡಿದು ಆ ಮರವು ಬಲಿತಿಲ್ಲ ಎಂದು ತಿಳಿದು ಬಿಟ್ಟು ಹೋಗಿದ್ದಾರೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅಲ್ಲೇ ಇರುತ್ತಾರೆ. ಆದರೂ ಯಾವ ಮಾಯದಲ್ಲಿ ಕಳ್ಳರು ಸಿಬ್ಬಂದಿಗಳ ಕಣ್ಣು ತಪ್ಪಿಸುತ್ತಾರೋ ತಿಳಿಯದು. ಅರಣ್ಯ ಇಲಾಖೆಯವರು ಹದ್ದಿನ ಕಾರ್ಯಾಚರಣೆ ನಡೆಸಿದಲ್ಲಿ ಮಾತ್ರ ನಮ್ಮ ಗಂಧದ ಗುಡಿಯನ್ನು ಉಳಿಸಿಕೊಳ್ಳಲು ಸಾಧ್ಯ. ಇಲ್ಲಿಗೆ ಅಮೋಘ ವಾರ್ತೆಗಳು ಮುಕ್ತಾಯವಾಯಿತು. ಧನ್ಯವಾದಗಳು.